ಡಿಸಿಎಂ ಡಿಕೆ ಶಿವಕುಮಾರ್ಗೆ ಡವಡವ ಶುರುವಾಗುಬಿಟ್ಟಿದೆ. ಮತ್ತೆ ಸಿಬಿಐ ಇಕ್ಕೆಲಕ್ಕೆ ಬೀಳ್ತಾರ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಆಯ್ತು. ಅಕ್ರಮವಾಗಿ ಆದಾಯವನ್ನ ಮೀರಿ ಆಸ್ತಿ ಗಳಿಕೆಯ ಆರೋಪವನ್ನ ಮಾಡಲಾಗಿತ್ತು. ಸಿಬಿಐ ತನಿಖೆಗಿದ್ದ ಅನುಮತಿಯನ್ನ ವಾಪಸ್ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಸಂಪುಟದಲ್ಲಿ ಅನುಮತಿ ವಾಪಸ್ ಪಡೆಯಲಾಗಿತ್ತು. ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಬಿಜೆಪಿಯ ಯತ್ನಾಳ್. ಸಿಬಿಐ ಮತ್ತು ಯತ್ನಾಳ್ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದೆ ಕೋರ್ಟ್. ವಿಚಾರಣೆ ನಡೆಸಿ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಕೊಂಚ ನಿರಾಳರಾಗಿದ್ದ ಡಿಕೆಶಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಡವ 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 ಅಂತ ಶುರುವಾಗುಬಿಟ್ಟಿದೆ. ಮತ್ತೆ ಈಗ ಸಿಬಿಐನ ಕಾನೂನು ಕುಣಿಕೆಯಲ್ಲಿ ಬಿದ್ದು ಬಿಡ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಶುರುವಾಗ್ಬಿಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ದಾಖಲಾಗಿತ್ತು. ಅಕ್ರಮವಾಗಿ ಆದಾಯವನ್ನ ಮೀರಿ ಆಸ್ತಿ ಗಳಿಕೆ ಇದೆ ಎನ್ನುವಂತ ಆರೋಪವನ್ನ ಮಾಡಿತ್ತು. ಇನ್ನು ಸಿಬಿಐ ತನಿಖೆಗಿದ್ದ ಅನುಮತಿಯನ್ನ ಸರ್ಕಾರ ವಾಪಸ್ ಪಡೆದಿತ್ತು. ಸಂಪುಟದಲ್ಲಿ ಅನುಮತಿ ವಾಪಸ್ಸನ್ನ ಪಡೆಯಲಾಗಿತ್ತು. ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು ಶಾಸಕ ಯತ್ನಾಳ್. ಇನ್ನು ಸಿಬಿಐ ಮತ್ತು ಯತ್ನಾಳ್ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಈಗ ಪೂರ್ಣಗೊಳಿಸಿಬಿಟ್ಟಿದೆ. ವಿಚಾರಣೆ ನಡೆಸಿ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಕೊಂಚ ನಿರಾಳರಾಗಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಮತ್ತೆ ಟೆನ್ಷನ್ ಶುರುವಾಗುಬಿಟ್ಟಿದೆ.